brought to you by Vigard. ಚಿಕ್ಕಬಳ್ಳಾಪುರಕ್ಕೆ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ. ಇವತ್ತು ಸಮಾವೇಶನ ಉದ್ದೇಶಿಸಿ ನಾನು ಕೆಲವು ಹೊತ್ತಿನಲ್ಲಿ ಮಾತಾಡುವಂಥದ್ದಿದೆ. ಅಗಲಗುರ್ಕಿಯಲ್ಲಿ ಸಮಾವೇಶ. ಈಗ ನೀವು ನೋಡ್ತಿರುವಂಥದ್ದು ಚಿಕ್ಕಬಳ್ಳಾಪುರದ ಚೊಕ್ಕಹಳ್ಳಿ ಬಳಿಯ ಹೆಲಿಪ್ಯಾಡ್ಗೆ ವಿಶೇಷ ವಿಮಾನದ ಮೂಲಕ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ. ಈಗ ತಮ್ಮ ವಾಹನದಲ್ಲಿ ಈಗ ಹೊರಟಿರುವಂಥ ನೇರ ದೃಶ್ಯಗಳನ್ನು ನೀವು TV9 ಮೂಲಕ ನೋಡ್ತಾ ಇದ್ದೀರಾ. ಸೊ ಚಿಕ್ಕಬಳ್ಳಾಪುರಕ್ಕೆ ನರೇಂದ್ರ ಮೋದಿ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಗಲಗುರ್ಕಿಯಲ್ಲಿ ಸಮಾವೇಶ ಇದೆ. ವಿಶೇಷ ವಿಮಾನದ ಮೂಲಕ ಚೊಕ್ಕಹಳ್ಳಿಯ ಹೆಲಿಪ್ಯಾಡ್ಗೆ ಬಂದು ಇಳಿದರು. ಸ್ಥಳೀಯ ನಾಯಕರು ಅವ್ರನ್ನ ಬರಮಾಡ್ಕೊಂಡಿದ್ದಾರೆ. ಈಗ ಬರುವಂತಹ ಸಂದರ್ಭದಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಗಲಗುರ್ಕಿಯ ಸಮಾವೇಶ, ಸೊ ಹೆಲಿಪ್ಯಾಡ್ನಿಂದ ಸಮಾವೇಶ ನಡೆಯುವಂಥ ಸ್ಥಳಕ್ಕೆ ಸಾಗಲಿದ್ದಾರೆ. ಭಾಳ ಮುಖ್ಯವಾಗಿ ಈ ಬಾರಿ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದ ಅಭ್ಯರ್ಥಿ, ಸೊ ಅವರಿಗೆ ಒಂದು ಬಲ ಹೆಚ್ಚಿಸುವಂಥ ನಿಟ್ಟಿನಲ್ಲಿ, ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಹೆಚ್ಚಿಸುವಂಥ ನಿಟ್ಟಿನಲ್ಲಿ, ಹಾಗೇನೆ ಮತದಾರರನ್ನು ಸೆಳೆಯೋದು, ಇದು ಭಾಳ ಮುಖ್ಯವಾಗಿರುವಂಥದ್ದು. ಸೊ ಚಿಕ್ಕಬಳ್ಳಾಪುರದಲ್ಲಿ PM ನರೇಂದ್ರ ಮೋದಿ ಅವರ ಸಮಾವೇಶ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಮಾತುಗಳನ್ನು ಜನ ಕೂಡ ಕೇಳ್ಬೋದು. ಸೊ ಕೋಲಾರ ಚಿಕ್ಕಬಳ್ಳಾಪುರ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡೋದಕ್ಕೆ ಇನ್ನೊಂದು ಕಡೆ ಕೋಲಾರದಲ್ಲಿ ಮಲ್ಲೇಶ್ ಬಾಬು ಇದ್ದಾರೆ, ಮೈತ್ರಿ ಅಭ್ಯರ್ಥಿ, ಮತ್ತೊಂದು ಕಡೆ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ. ಸೊ ಎರಡೂ ಕ್ಷೇತ್ರವನ್ನು ಕೂಡ ಕೇಂದ್ರೀಕರಿಸಿ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಸೊ ನಾವೀಗ ನೋಡ್ತಾ ಇರುವಂಥದ್ದು ನೇರ ದೃಶ್ಯಗಳು. ಪ್ರಧಾನಿ ಮೋದಿ ಈಗ ಚೊಕ್ಕಹಳ್ಳಿಯ ಹೆಲಿಪ್ಯಾಡ್ನಿಂದ ಅಗಲಗುರ್ಕಿಯ ಸಮಾವೇಶದತ್ತ ಈಗ ಸಾಗ್ತಿರುವಂಥ ದೃಶ್ಯಗಳನ್ನು. ಮತ್ತೊಂದು ಕಡೆ ಅಗಲಗುರ್ಕಿಯಲ್ಲಿ ಈಗ ಸಮಾವೇಶಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ BJP ಹಾಗೂ JDSನ ಕಾರ್ಯಕರ್ತರು ಅಭ್ಯರ್ಥಿ ಪರವಾಗಿ ಜೊತೆಯಾಗಿ ನಿಲ್ಲೋಕೆ ಈಗ ಬಂದಿದ್ದಾರೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್? ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ಗೆ ನಿಮ್ಮ ಇನ್ವರ್ಟರ್ ACಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಎಷ್ಟು ಭ್ರಷ್ಟಾಚಾರ, ಎಷ್ಟು ಭ್ರಷ್ಟಾಚಾರ! ಈ ರಾಷ್ಟ್ರದ ಸಂಪತ್ತನ್ನ ಸೂರೆ ಮಾಡಿ ಚಂಬು ಬರಿದಾಗಿತ್ತು. ಆ ಬರಿಯ ಚಂಬನ್ನ ಯಾರ ಕೈಗೆ ಕೊಟ್ರು? ಈ ಕಾಂಗ್ರೆಸ್ ನಾಯಕ, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ इंडियन नेशनल कांग्रेस प्रेसिडेंट DK ಶಿವಕುಮಾರ್. ಈ ರಾಷ್ಟ್ರದ ಸಂಪತ್ತು ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ 2014ರಲ್ಲಿ ಬರಿ ಚಂಬನ್ನ ಕೊಡ್ತಾರೆ. ಅದನ್ನ ಇವತ್ತು 10 ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಈ ದೇಶದ ಬಡವರು, ಹರಿಜನರು, ಗಿರಿಜನರು, ಹಿಂದುಳಿದ ವರ್ಗದವರು, ಮಧ್ಯ ಸಣ್ಣ ಸಣ್ಣ ಸಮಾಜದವರನ್ನ ಮೇಲೆ ಎತ್ತುವ ಕೆಲಸವನ್ನ ಮಾಡದಂತ ಮಹಾನ್ ಭಾವ ಇಲ್ಲಿ ಕೂತಿದ್ದಾರೆ ನರೇಂದ್ರ ಮೋದಿ. ಅವರ ಬಗ್ಗೆ
ಅವ್ರ ಬಗ್ಗೆ ಹೇಳುವ ಕ್ಷುಲ್ಲಕ ರಾಜಕಾರಣ ಒಂದು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಇವತ್ತು ಅಡ್ವರ್ಟೈಸ್ಮೆಂಟ್ ಬರೀ ನಾಚಿಕೆ. ಈ ದೇಶಕ್ಕೆ ಸುಮಾರು 34 ಪ್ರೋಗ್ರಾಮ್ಗಳು ನಾನು ಓದಲಿಕ್ಕೆ ಹೋಗಲ್ಲ, ಎಲ್ಲ ನನ್ನ ಹತ್ರ ಇದೆ. ಬಡವರಿಗೋಸ್ಕರ ನಿರುದ್ಯೋಗವನ್ನ ಬಗೆಹರಿಸಲಿಕ್ಕೆ ಎಷ್ಟು ಪ್ರೋಗ್ರಾಮ್ಗಳನ್ನ ಮಾಡಿ ಅವರ ಬಗ್ಗೆ ನನಗೆ 91 ಮುಗಿಯಿತು, ಇನ್ನೊಂದು 20 ದಿನ ಬ್ಲಡ್ ಬಾಯಿಲಾಗುತ್ತೆ. ನಿನ್ನೆ 2 ಸಭೆ ಕೋಲಾರದಲ್ಲಿ. ರಾಹುಲ್ ಗಾಂಧಿ ಅವ್ರ ಭಾಷಣ ಅವ್ರ ಬಗ್ಗೆ, ಆ ಭಾಷಣದ ಬಗ್ಗೆ ನಿಮ್ಮ ಅನುಮತಿ, ನಮ್ಮ ಪಕ್ಷದ ಒಬ್ಬ ಶಾಸಕರು ನಾನು ಬಿಜೆಪಿಗೆ ನೀವು ಹೇಳಿದ್ರೂ ಮಾಡಲ್ಲ, ಅವರ ತಂದೆ ಪಿಳ್ಳಪ್ಪನವ್ರನ್ನ ₹1 ಖರ್ಚು ಮಾಡದೆ ಹೆಗ್ಡೆ ವಿರುದ್ಧ ನಿಲ್ಲಿಸಿ ಗೆಲ್ಲಿಸಂತ ದೇವೇಗೌಡ ನಿಮ್ಮ ಮುಂದೆ ಹೇಳ್ಬೇಕು. ನಾನು ನನ್ನ ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡ್ತೇನೆ, ನೀವು ನನ್ನ ನಿಜವಾದ ಕಾರ್ಯಕರ್ತರಿದ್ರೆ ನನ್ನ ಆದೇಶ ಡಾಕ್ಟರ್ ಸುಧಾಕರ್ ಅವರಿಗೆ ಈ ದೇಶವನ್ನ ಮುಂದಿನ 5 ವರ್ಷ ನಾನೂರು ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನು ಮುಟ್ಟಲಿಕ್ಕೆ ನಾವು 28 ಸ್ಥಾನಗಳನ್ನು ಗೆಲ್ಲಿಸಿ ನಮ್ಮ ಕಾಣಿಕೆ ನಿಮಗೆ ಒಪ್ಪಿಸ್ತೇವೆ. ಆದರೆ ಒಂದೇ ಒಂದು, ಕುಡಿಯುವ ನೀರು ಚಿಕ್ಕಬಳ್ಳಾಪುರಕ್ಕೆ, ಕೋಲಾರಕ್ಕೆ, ಹತ್ತು ಜಿಲ್ಲೆಗಳು, ಬೆಂಗಳೂರು ನಗರ ಸೇರಿದಂತೆ. ಮೊನ್ನೆ ಪ್ರಧಾನಮಂತ್ರಿಗಳು ಮಾತನಾಡಿದರು ಬೆಂಗಳೂರಿನ ಸ್ಥಿತಿಯ ಬಗ್ಗೆ. 1 ಲೀಟರ್ ನೀರಿಗೆ ₹2,500, 5 ಗ್ಯಾರಂಟಿ.
ಈಗ 25 ಗ್ಯಾರಂಟಿ ಕೊಡ್ತಾರೆ. 25 10 ವರ್ಷದಲ್ಲಿ ವಿರೋಧಿ ಪಕ್ಷದ ನಾಯಕನ ಸ್ಥಾನವನ್ನ ಪಡಿಲಿಕ್ಕೆ ಯೋಗ್ಯತೆ ಇಲ್ಲವ ಕಾಂಗ್ರೆಸ್. ಸರ್, they were unable to get the recognition in Lok Sabha. The Indian National Congress ಈ ದೇಶದಲ್ಲಿ ಅಧಿಕಾರದ ಬಯಕೆ ಮಹಾಜನತೆ 10 ವರ್ಷದಲ್ಲಿ ವಿರೋಧಿ ಪಕ್ಷದ ನಾಯಕನ ಸ್ಥಾನವನ್ನ ಪಡೆಯುವ ಯೋಗ್ಯತೆ ಇಲ್ಲದೆ ಇರುವ ಈ ಕಾಂಗ್ರೆಸ್ 400 ಸ್ಥಾನಗಳನ್ನು ಗಳಿಸ್ತಕ್ಕಂಥ ಗುರಿ ಇಟ್ಕೊಂಡಿರುವ ನಮ್ಮ ಕಾಣಿಕೆ ಕೋಲಾರ, ಚಿಕ್ಕಬಳ್ಳಾಪುರ ಈ ಇಬ್ಬರು ಅಭ್ಯರ್ಥಿಗಳನ್ನ 28 ಸ್ಥಾನಗಳಲ್ಲಿ ಇವರಿಬ್ಬರನ್ನ ಗೆಲ್ಲಿಸಿ ನಾವು ದೆಹಲಿಗೆ ಕಳಿಸೋಣ. ಆಮೇಲೆ ಗಂಗಾ ಇಲ್ಲಿ ಕೃಷ್ಣಾ ನದಿಯಿಂದಾದರೂ ನೀರು, ಕಾವೇರಿಯಿಂದಾದರೂ ನೀರು ತರಲಿಕ್ಕೆ ಅವ್ರ ಮುಂದೆ ಹೋಗಿ ನಾವು ಎದುರು ಚಾಚಿ, ಸರ್ 28 ಸ್ಥಾನವನ್ನ ತಂದಿದ್ದೇವೆ, ನಮ್ಮ ಜನತೆಯ ಕುಡಿಯುವ ನೀರಿನ ಬವಣೆಯನ್ನ ಬಗೆಹರಿಸಿಕೊಡಿ ಎಂದು ಕೇಳುವ ನೈತಿಕ ಶಕ್ತಿ, ಸಾಮರ್ಥ್ಯ ಇವೆಲ್ಲವನ್ನೂ ಕೊಡಬೇಕು ಅಂತ ಹೇಳಿ ಈ ಬೃಹತ್ ಸಭೆಯ ಮುಖೇನ ನಿಮ್ಮೆಲ್ಲರ ಇವತ್ತು ಪಾದದಡಿಯಲ್ಲಿ ಕೈ ಮುಗಿದು ಮಾಧ್ಯಮದ ಸ್ನೇಹಿತರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇಡೀ ಕ್ಷೇತ್ರದ 2 ಕ್ಷೇತ್ರದ ಮಹಾಜನತೆಯ ಇವತ್ತು ಈ ವೇದಿಕೆ ಮುಖೇನ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ತೇನೆ. ಎಲ್ಲರಿಗೂ ಸಮಸ್ತ ಜನತೆಗೂ ನಾನು ತಲೆಬಾಗಿ ನಮಸ್ಕಾರ ಮಾಡಿ ನಿಮ್ಮೆಲ್ಲರಿಗೆ ಮಾಧ್ಯಮದ ಸ್ನೇಹಿತರಿಗೆ ಅಂತಿಮವಾಗಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. Brought to you by Vigart.